ಯಾವುದಾದ್ರು ಸಮುದ್ರ ಇತ್ತು ಅನಿಸುತ್ತೆ, ಅದಕ್ಕೆ ನಿಮ್ಗೆ ಈ ಥರ ಮರಳು ಸಿಗೋದು. ಇದು ರೂಮಿಗೆ ಎಂಟ್ರಿ ಆಗಿದ ತಕ್ಷಣ ನನ್ನ ಈ ಥರ ಮೌಂಟೇನ್ ವೆಲ್ಕಮ್ ಮಾಡ್ತಿದೆ. ವಾರೇ ವಾ, ಸ್ಪೈಕ್ ಎಲ್ಲ ಮಾಡ್ಕೊಂಡು ಮಗ ಹೇರ್ ಸ್ಟೈಲು. ರಾತ್ರಿ ಮಾಡ್ಕೊಂಡ್ಬಂದು ಜಿಲ್ಲಾಕಿ ರೋ ಎಲ್ಲಿಂದ ಬಂದಿದ್ದೀರೋ ಇವೆಲ್ಲ ಏನೋ ಫೋಟೋದಾಗ ಮುಂಚೆ ಪರ್ಮಿಷನ್ ಕೇಳ್ದ ನೀನು? ಓ ಸ್ಕ್ರೀನ್ ಶಾಟ್ ತಗೊಂಡು ಹಂಗೆ ವಾಲ್ಪೇಪರ್ ಹಾಕೊಂಬಂತಿದ್ದೆ, ಅದ ಕೋತ್ ಮಾಡೋದು ಅದ ಬಂತು. ಏನು ಇದು ರೋಡ್ ಏನು ಚೆನ್ನಾಗಿರುತ್ತೆ ಅಂತ ಬಂತು ಅಂದರೆ ಸ್ವಲ್ಪಕ್ಕೆ ಎಂಟಾಗ್ಬಿಡ್ತು. ಓಹೋ ಇದು ನೋಡಿ ಹೆಂಗಿದೆ ಅಪ್ಪ. ಹಾಗೆ ನೀವು ಅಲ್ಲಿ ಮೇಲೆ ನೋಡಿದ್ರೆ ಅಲ್ಲೊಂದು ಪುಟ್ಟ ಊರೇ ಇದೆ ಅನಿಸುತ್ತೆ. ಅದು ಈ ಡೆಸರ್ಟ್ ಏರಿಯಾದಲ್ಲಿ ಎಲ್ಲೂ ಇಲ್ಲ ಗುರು. ಒಂದು ಯಾವುದೋ ಒಂದು ಸೆಂಟರ್ ಆಫ್ ದಿ ಇದು ಪಾರ್ಟ್ ಇದು. ಅಲ್ಲಿ ಯಾವುದೋ ಒಂದು ಕೆರೆ ನೋಡಿದ್ವಲ್ಲ, ಅದು ಅಷ್ಟು ಇವಾಗ ಸ್ವಲ್ಪ ಹೊತ್ತಿಂದೆ ಆ ಕೆರೆ ಎಷ್ಟು ಕಿಲೋಮೀಟರ್ ಗಟ್ಟಲೆ ಹಿಂದೆ ಇದೆ. ಸೊ ಇವ್ರು ಕುಡಿಯೋ ನೀರು ಕೂಡ ತುಂಬ ಕಷ್ಟ ಇಲ್ಲಿ. ಅದು ಹೇಗೆ ಜೀವನ ಮಾಡ್ತಾರೋ, ಅದು ಮಿಡ್ಲ್ ಆಫ್ ದಿ ನೋವೇರ್, ಗೊತ್ತಿಲ್ಲ ಗುರು. ಬಟ್ ಪ್ರಾಬ್ಲಿ ಹೇಳೋಕ್ಕಾಗಲ್ಲ, ಅವ್ರಿಗೆ ಇದು ಯೂಸ್ ಆಗಿಬಿಟ್ಟಿರುತ್ತೆ ಅನಿಸುತ್ತೆ ಇಲ್ಲೇ ಈ ವಾತಾವರಣಕ್ಕೆ ಮತ್ತು ಈ ಆಲ್ಟಿಟ್ಯೂಡ್ಗೆ. ಐ ಥಿಂಕ್ ದೇ ಗಾಟ್ ಯೂಸ್ ಟು ಇಟ್ ಐ ಗೆಸ್. ಹಾಗೆ ನೀವು ಈ ಲ್ಯಾಂಡ್ಸ್ಕೇಪ್ನ ನೋಡಿದ್ರೆ, ಈ ಮರಳಿರುವಂಥ ಜಾಗ ಅಬ್ಸರ್ವ್ ಮಾಡಿದ್ರೆ ಪ್ರಾಬ್ಲಿ ಇಲ್ಲೊಂದು ಯಾವುದೋ ಎಷ್ಟೋ ವರ್ಷಗಳ ಹಿಂದೆ ಇಲ್ಲೊಂದು ದೊಡ್ಡ ಸಮುದ್ರ ಇತ್ತು ಅನಿಸುತ್ತೆ. ಸೊ ಅದೇ ತಾನೇ, ಈಗ ಡೆಸರ್ಟ್, ಈ ಏರಿಯಾ ಫುಲ್ ಡೆಸರ್ಟ್ ಆಗಿತ್ತು ಅಂತಂದರೆ ಸೊ ಒಂದರೊಂದು ಕಾಲದಲ್ಲಿ ಅಲ್ಲೊಂದು ಸಮುದ್ರ ಇತ್ತು ಅಂತಲೇ ಅರ್ಥ. ಯಾಕೆಂದರೆ ಅಷ್ಟು ಮರಳು ಸುಮ್ಮನೆ ಎಲ್ಲಿಂದನೂ ಬರಲ್ಲ. ನೀವು ಲೆಫ್ಟು ರೈಟು ಎಷ್ಟು ನೋಡಿದ್ರೂ ಕಂಪ್ಲೀಟ್ ಮರಳಲ್ಲೇ ತುಂಬಿಕೊಂಡಿದೆ ಈ ಪೋರ್ಷನ್ ಆಫ್ ದಿ ಮೌಂಟೇನ್ ಮಾತ್ರ. ಸೊ ನಾವು ಹಿಂದೆ ಬಂದಿದ್ದೆಲ್ಲ ಕಂಪ್ಲೀಟ್ ರಾಕ್ಮಿ ಮೌಂಟೇನ್ ಇತ್ತಲ್ಲ, ಇದು ಕಂಪ್ಲೀಟ್ ಬರೀ ನಿಮಗೆ ಮರಳಲ್ಲೇ ಸಿಗುವಂಥದ್ದು. ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಮರಳಲ್ಲೇ ಫುಲ್ಲು ಬೆಟ್ಟ ಆಗಿದೆ. ಇದು ಆ್ಯಕ್ಚುಲಿ ಏನಾಗುತ್ತೆ, ಎವ್ರಿ ಡೇ ಆ ಗಾಳಿಗೆ ರೋಡಲ್ಲೇ ಬಂದು ಹಂಗೆ ನಿಂತ್ಕೊಂಡಿರುತ್ತೆ. ಸೊ ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಎವ್ರಿ ಡೇ ಅವರು ಬಂದುಬಿಟ್ಟು ಅದನ್ನು ರೋಡಲ್ಲಿರೋಂಥ ಮಣ್ಣೆಲ್ಲ ಕ್ಲೀನ್ ಮಾಡ್ತಾರೆ. ಅದರಿಂದನೇ ನಾವು ಎಷ್ಟು ಈಸಿಯಾಗಿ ಹೋಗೋಕ್ಕಾಗ್ತಿರೋದು. ಲೆಫ್ಟ್ ಸೈಡು ರೈಟ್ ಸೈಡು ಎಲ್ಲಿ ನೋಡಿದ್ರು ಕಂಪ್ಲೀಟ್ ಮರಳಲ್ಲೇ ಜಾಮ್ ಪ್ಯಾಕ್ ಆಗಿದೆ. ಇದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದಾನೊಂದು ಕಾಲದಲ್ಲಿ ಇಲ್ಲಿ ಫುಲ್ ಅಗಾಧವಾದ ನೀರಿತ್ತು. ಇವಾಗ ಸೆಂಟರ್ ಆಫ್ ದಿ ಸಮುದ್ರದ ಮಧ್ಯದಲ್ಲಿ ನಾವು ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂಥರ ಫ್ಯಾಸಿನೇಟಿಂಗ್ ಥಿಂಗ್ ಇರೋದು, ಅಮೇಝಿಂಗ್ ಮಾತ್ರ. ಹಾಗೆ ಈಗ ಲೆಫ್ಟ್ ಸೈಡಲ್ಲಿ ಒಂದು ಬ್ಯೂಟಿಫುಲ್ ವ್ಯೂ ಬರುತ್ತೆ ನೋಡಿ. ಅಲ್ಲಿ ಆ ಬ್ಲ್ಯಾಕ್ ಮೌಂಟೇನ್ಸ್ ಏನು ಕಾಣ್ತಾ ಇದೆಯಲ್ಲ ನಿಮಗೆ, ಸೊ ಅದೆಲ್ಲ ನಿಮಗೆ ಚೈನಾಗೆ ಸೇರುತ್ತೆ. ಸೊ ಅದು ಚೈನಾ ಮೌಂಟೇನ್ಸು. ನೋಡಿ ಅದು ಆ ಡೆಸರ್ಟ್, ಆ ಸ್ಯಾಂಡ್ ರೋಡ್ ಏನಿತ್ತಲ್ಲ, ಮಣ್ಣು ಇದ್ದಿದ್ದ ಏರಿಯಾ, ಅದೇ ಇಲ್ಲೂ ಕಂಟಿನ್ಯೂ ಆಗುತ್ತೆ. ಬಟ್ ಪುಣ್ಯಕ್ಕೆ ಏನಂದರೆ ಇಲ್ಲಿಂದ ಬ್ರೋದವರು ಕಂಪ್ಲೀಟ್ ಸ್ಮೂತ್ ರೋಡ್ ಮಾಡಿದ್ದಾರೆ. ಇಲ್ಲಿಂದ ನಮಗೆ ಹ್ಯಾನ್ಲೆವರೆಗೂ ಒಂದು 50-60 ಕಿಲೋಮೀಟ್ರ್ ಇತ್ತು. 50-60 ಕಿಲೋಮೀಟ್ರ್ ಇದೇ ಥರ ರೋಡು, ಇದೇ ಥರ ಸ್ಟ್ರೇಟ್ ರೋಡು. ಅದ್ಭುತ ಗುರು. ಇದು ಅಲ್ಲ, ಇಲ್ಲೆಲ್ಲ ಕಂಪ್ಲೀಟ್ ನಿಮಗೆ ಡೆಸರ್ಟ್ ಏರಿಯಾ. ಅದಾದ್ಮೇಲೆ ನೋಡಿ ನಿಮಗೆ ಫುಲ್ ಮೌಂಟೇನ್ಸ್ ಇದು ಲೇಯರ್ ಥರ ಶುರುವಾಗುತ್ತೆ. ಒಂದಕ್ಕಿಂತ ಇನ್ನೊಂದು ದೊಡ್ಡದು, ಅದಕ್ಕಿಂತ ಇನ್ನೊಂದು ದೊಡ್ಡದು, ಆ ಥರ. ಅಲ್ಲಿ ನೀವು ಅಲ್ಲೇ ನೋಡಿ ಎಷ್ಟೊಂದು ಕಲರ್ಸ್ ಮೌಂಟೇನ್ಸ್ ಇದೆ. ಒಂದು ಡಾರ್ಕ್ ಬ್ರೌನು, ಒಂದು ಬ್ರೌನು, ಒಂದು ಬ್ಲ್ಯಾಕು, ಒಂದು ವೈಟು, ಒಂದು ರೆಡ್ಡು, ಯು ನೇಮ್ ಇಟ್. ಯಾವ ಕಲರ್ ಬೇಕು ನಿಮ್ಗೆ ಆ ಕಲರ್ದು ಮೌಂಟೇನ್ ಸಿಗುತ್ತೆ. ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ ಈ ಪೋರ್ಷನ್ ಮಾತ್ರ ಅಲ್ಲಿದ್ದಕ್ಕಿಂತ ಕಂಪೇರ್ ಮಾಡಿದ್ರೆ.
ಮತ್ತು ಬ್ರೋದವ್ರಿಗೆ ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಇಂಥ ಏರಿಯಾದಲ್ಲಿ ಈ ಥರ ಸ್ಮೂತ್ ರೋಡ್ ಮಾಡಿದ್ದಾರೆ ಅಂದರೆ ನಿಮಗೆ ಇಲ್ಲಿ ನೆಟ್ವರ್ಕು ಸಿಗಲ್ಲ, ಒಂದು ಎಲೆಕ್ಟ್ರಿಕ್ ಕನೆಕ್ಷನ್ ಸಿಗಲ್ಲ. ಬಟ್ ಸ್ಟಿಲ್ ರೋಡ್ಸ್ ನೋಡಿ ಯಾವ ಥರ ಮಾಡಿದ್ದಾರೆ, ಅಮೇಝಿಂಗ್. ಈಗ ರೋಡ್ ಚೆನ್ನಾಗಿತ್ತು ಅಂತ ನಾವೇನು ಮಾಡಿದ್ರಿ, ಫುಲ್ ಬೆಲ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾನು ಜೋಶ್ವಾ. ಪ್ರಾಬ್ಲಿ ಒಂದು 80 to 100 ಇತ್ತು ಅನ್ಸುತ್ತೆ ಗಾಡಿ. ಸಡನ್ನಾಗಿ ಏನಾಯ್ತು, ಆಲ್ ಆಫ್ ಅ ಸಡನ್ ದೊಡ್ಡ ಹಳ್ಳ ಕುಳಿ ಹಿಂಗೆ ಬಂದಿದ ತಕ್ಷಣ ನಾವು ಗಾಡಿ ಆಲ್ಮೋಸ್ಟ್ ಹಿಂಗೆ ಎಗ್ರಿದ್ದ ಮೇಲೆ 3.5 to 4 feet ಏರಲ್ಲಿತ್ತು ಗಾಡಿ. ಕೆಳಗಡೆ ಬರೋಷ್ಟರಲ್ಲಿ ನಮಗೆಲ್ಲ ಎಲ್ಲ ಕಾಣಿಸ್ತು. ಬಟ್ ಟೋಟಲ್ ಕಂಟ್ರೋಲ್ ಇತ್ತು ಗಾಡಿ ಮೇಲೆ, ಸೊ ಅದರಲ್ಲಿ ಏನು ಡೌಟ್ ಇರಲಿಲ್ಲ. ಬ್ಯೂಟಿಫುಲ್ ಮಾತ್ರ. ಹ್ಯಾಂಡಲ್ಲಿ ಹೋಗುವ ದಾರಿ ಇದೆ, ಫುಲ್ ಹೋಗ್ತಿದ್ದೀವಿ. ಅದ್ರ ಜೊತೆಗೆ ನಮಗೆ ಜಾಸ್ತಿ ನಮ್ಮ ಪಕ್ಕದಲ್ಲೇ ಇದೆ. ಇದನ್ನ ಇಮೇಜಸ್ ನೋಡ್ತಾ ಇದ್ವಿ. ಅದು ಹೆಂಗೆ ಅವರು ಎಷ್ಟೊಂದಿದೆ ಗುರು. ಏನು ಗುರು ಇದು? ಹತ್ರ ಒಂದ್ಸಲ ಹೋಗ್ಬೇಕು ಅಂತ, ಬಟ್ ಹತ್ರ ಅವ್ರು ಎಲ್ಲಿ ತುಂಬಿಡ್ತು ಅಂತ ಆಸೆ. ಅಲ್ಲಿ ಮೇಲೆ ಕಟ್ಟಿದ್ರೆ ಮನೆ. ನಮ್ಮದು ರೂಮ್ ನೋಡಿ, ಆನ್ಲೈನ್ ಈ ಥರ ರೂಮ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಏನಂದರೆ ಪವರ್ ಇಲ್ಲ, ಲಿಮಿಟೆಡು. 4 hours 5 hours ಇರುತ್ತೆ ಅಷ್ಟೇ ಪರ್ ಡೇ. ನಮ್ಮ ಲಗೇಜೆಲ್ಲ ಇವಾಗ ಬಂದು ಹಂಗೆ ಬಿಸಾಕಿದ್ದೀವಿ, ಹೆಲ್ಮೆಟೆಲ್ಲ ಹಂಗೆ ಬಿಸಾಕಿದ್ದೀವಿ. ಬೆಡ್ಡು ಎಲ್ಲ ನೀಟಾಗಿದೆ. ನಮ್ಮ ಕೆಳಗಡೆ ಫ್ಲೋರ್ದು ಆ ಮ್ಯಾಟ್ ಹಾಕಿರೋದ್ರಿಂದ ಜಾಸ್ತಿ ಕೋಲ್ಡ್ ಅನಿಸಲ್ಲ. ಅದೆಲ್ಲ ಅದಕ್ಕಿಂತ ಬೆಸ್ಟ್ ಪಾರ್ಟ್ ಏನಂದರೆ, ಒಂದು ನಿಮಿಷ, ಓಕೆ ಓಪನ್ ಆಗ್ತಿಲ್ಲ. ಇದು ನೋಡಿ, ಇದು ನಾವು ರೂಮಿಗೆ ಎಂಟ್ರಿ ಆಗಿದ ತಕ್ಷಣ ನಮ್ಮ ಈ ಥರ ಮೌಂಟೇನ್ ವೆಲ್ಕಮ್ ಮಾಡ್ತಿದೆ. ವಾರೇ ವಾ, ಹೇಗಿದೆಲ್ಲ ಅದು? ಕುರೀಸ್ ಅಂತ ಲದಾಖಿ ಕುರಿಗಳು. ಅದು ನೋಡೋದು ಈಗ ಬಂದೈತೆ. ಅದಕ್ಕೆ ಬಟ್ಟೆ ಬೇರೆ ಕಟ್ಟಿ, ಗಡ್ಡ ನೋಡು, ವಾತನ ಗಡ್ಡ ಅಂತಾರಲ್ಲ, ಸ್ಪೈಕ್ ಎಲ್ಲ ಮಾಡ್ಕೊಂಡು ಮಗ ಹೇರ್ ಸ್ಟೈಲು. ರಾತ್ರಿ ಮಾಡ್ಕೊಂಬಂದು ಜೆಲ್ ಹಾಕಿ ನೋಡೋದು. ಇದು ಸ್ಪೆಷಲಿ ಈ ಬಟ್ಟೆ ಐತೆ ನೋಡು, ಇದಕ್ಕೆ ಸ್ಪೈಕ್ ಐತೆ. ಎಷ್ಟು ಮುದ್ದಾಗವು ಆ ವೈಟ್ ನೋಡು, ಅವ ಇದು ನೋಡು, ಈ ಬಿಳಿದು ನೋಡಲ್ಲಿ ಹತ್ತತ್ರ ಕಪ್ಪಗಿರೋದು. ಏನ್ರೋ ಎಲ್ಲಿಂದ ಬಂದಿದ್ದೀರೋ ಇವೆಲ್ಲ? ಏನೋ ಫೋಟೋದಾಗ ಮುಂಚೆ ಪರ್ಮಿಷನ್ ಕೇಳ್ದ ನೀನು? ಯಾರು ಕೇಳಿ ತೆಗಿತಿದ್ಯಾ ನೀನು? ಇದು ನೋಡಿದು. ಅಯ್ಯೋ ಯಾರೋ ಓಡಿಸ್ಬಿಟ್ರಲ್ಲ. ಅಯ್ಯೋ, ವಿಡಿಯೋ ತೊಗೊಬೇಕಿತ್ತು. ವಿಡಿಯೋ ತೊಗೊತಾ ಇದೆಯಾ? ತೊಗೊಂಡೆ.
ವೆರಿ ಗುಡ್. ನಂಗೆ ಕೆಲಸದು ಯಾರು ಓಡಿಸಿಲ್ಲ, ನಾವೇ ಎದುರಿಸಿದ್ವಾ? ನಮಸ್ಕಾರ ಸ್ನೇಹಿತರೆ. ಡೇ 6, ಟೈಮ್ ಬಂದು 8:41. 8:45 ಬಿಡಬೇಕು ಅಂತ ಹೇಳಿದ್ರು. 8:45 ಎಲ್ಲರೂ ರೆಡಿ ಆಗಿದ್ದೀವಿ. ಆಮೇಲಿರೋದು ಇವಾಗ ನಾವು ಯಾವನ್ಕೋಸ್ಕರ ಬಂದಿದ್ದು, ಇಲ್ಲಿವರೆಗೂ ಯಾವುದನ್ನು ಅಚೀವ್ ಮಾಡೋಕ್ಕೆ ಬಂದಿದ್ದು, ಅದಕ್ಕೆ ಹೋಗ್ತಾಯಿದ್ದೀವಿ. ಮೈಟಿ ಚಾರ್ಜಂಗ್ಲ ಅಲ್ಲ, ಉಮ್ಲಿಂಗ್ಲಾಗೆ. ಹೆಂಗಿದೆ ಮಗ? ಹೌದು ಜೋಶ್. ಚೀಪ್ ತಪಾಕ ಜುಮ್ ಜುಮ್. ಓಕೆ, ಹುಡುಗರೆಲ್ಲ ಫುಲ್ ಜೋಶಲ್ಲಿದ್ದಾರೆ. ನಮ್ಮ ಜಾಕಿ ಕೂಡ ರೆಡಿಯಾಗಿದೆ. ಇವತ್ತು ಏನು ಜಾಸ್ತಿ ಲಗೇಜ್ ಇಲ್ಲ, ಸ್ವಲ್ಪನೇ ಇರೋದು. ನನ್ನ ಫುಲ್ಲು ಡಸ್ಟಿ ರೈಡು. ಹಿಂಗಾಗಿದೆ ಗೊತ್ತಾ ಇದು, ನೀವು ಇಲ್ಲೆಲ್ಲ ನೋಡಬೇಕು. ಮುಂದೆ ಅಂತ ನೋಡಿ, ಓಹೋ ಹೋ ಹೋ ಹೋ, ಭಯಂಕರ ಇದಾಗಿದೆ. ವಾಪಸ್ ಹೋದ್ಮೇಲೆ ಈ ವಾಷಿಂಗ್ ಮಿಷಿನ್ಗೆಲ್ಲ ಮಾಡಿಸ್ಕೊಬೇಕು. ಆಫ್ ಮಾಡು, ಆನ್ ಮಾಡು. ಅಷ್ಟು ಮುಗಿತು. ಸೊ ಉಮ್ಲಿಂಗ್ ನಿಮ್ಗೆ ಗೊತ್ತಿಲ್ಲ ಅಂತಂದರೆ 19,025 or 24 ಫೀಟಲ್ಲಿ ಹೈಟಲ್ಲಿದೆ. ಒನ್ ಆಫ್ ದಿ ಹೈಯೆಸ್ಟ್ ಮೋಟರಬಲ್ ರೋಡ್ ಇನ್ ಎಂಟೈರ್ ವರ್ಲ್ಡು. ಮೊನ್ನೆ ಇಲ್ಲೆಲ್ಲ ನೀವು ಸ್ಟಾರ್ ಗೇಜಿಂಗ್ ನೋಡ್ಬೋದಿತ್ತು. ಮಾಡಿದ್ದಾರೆ, ನನಗೆ ಅದು ಸೆಟ್ಟಿಂಗ್ಸು ಗೊತ್ತಿಲ್ಲ. ಮತ್ತು ಅದು ಆ ಫೋನ್ ಆಲ್ಮೋಸ್ಟ್ 2-3 ಅವರ್ ಬೇರೆ ಇಟ್ಟಿರಬೇಕು. ಸೊ ಅದಕ್ಕೆ ಅದೆಲ್ಲ ಮಾಡಿಲ್ಲ ನಾವು. ಟಯರ್ಡ್ ಆಗಿತ್ತಲ್ಲ, ಬಂದ್ವಿ, ಊಟ ಮಾಡಿದ್ವಿ, ಸ್ನಾನ ಮಾಡಿ ಊಟ ಮಾಡಿ ಡೈರೆಕ್ಟ್ ಬೇಕು ಕ್ರ್ಯಾಶ್. ನೋಡಿ ವ್ಯೂ ಹೆಂಗಿದೆ. ಇದು ನಮ್ಮ ರೂಮ್ ಓಪನ್ ಮಾಡಿದ ತಕ್ಷಣ ಈ ವ್ಯೂ ಸಿಗುತ್ತೆ. ಸಖತ್ತಲ್ಲ. ಹಿಂಗೆ ಅಲ್ಲಿಂದ ಆ ಲೇಯರ್ ನೋಡಿ, ಒಂದು ಲೇಯರ್ ಮೇಲೆ ಒಂದಿರೋದು ಅಮೇಝಿಂಗ್. ಮಾತ್ರ ನೀವೇನು ಖರ್ಚು ಮಾಡಿ ಬರ್ತಿರಲ್ಲ, ಟೋಟಲಿ ವರ್ತ್ ಇಟ್. ಸಿಂಗಲ್ ಪೈಸಾ ವಸೂಲ್ದರು ಆ ವ್ಯೂಗೂ. ಬೆಳಗ್ಗೆ ನೀವು ಟೈಮ್ಲೆಸ್ ನೋಡಿರ್ತೀರಲ್ಲ, ಹಾಕ್ತೀನಿ ಇವಾಗ ಸನ್ರೈಸಿದ್ದು ಮತ್ತು ಆ ಕ್ಲೌಡ್ಸ್ ಮೂಮೆಂಟಿದು ಅಮೇಝಿಂಗ್. ಮತ್ತು ಹಾಂ ಹೌದು. ನೋಡಿ ಸ್ನೇಹಿತರೆ, ಇದೆ ರೋಡು. ಸೆಲೆಕ್ಟ್ ಮಾಡ್ಕೊಂಡಿದ್ದು ರೋಡು ಕಂಪ್ಲೀಟ್ ಫ್ಲಾಟ್ ಏರಿಯಾ ನೋಡಿ. ಎಲ್ಲಿಂದ ಎಲ್ಲಿವರೆಗೂ ನೋಡಿ, ಆ ದೊಡ್ಡದಿಂದ ಆ ಮೌಂಟನ್ವರೆಗೂ ಫುಲ್ಲು ಫ್ಲಾಟ್ ಏರಿಯಾ. ಮತ್ತು ಈ ಥರ ಡಿಗ್ ಥರ ಇದು ಈ ರೋಡ್ ಇದು ಆಫ್ ರೋಡು. ಟ್ರಯಲ್ ಅಂತ ಹೇಳ್ಬೋದು, ಕಂಪ್ಲೀಟ್ ಆಫ್ ರೋಡ್ ಬರೋಲ್ಲ ಇದು. ಫುಲ್ಲು ಸ್ಯಾಂಡ್ ಮಿಕ್ಸ್ ಇರೋದು ಇದು. ಹಿಂದವ್ರಿಗೆ ತಲೆನೋವು ಏನು ಕಾಣಿಸಲ್ಲ. ಹೇಗಾಗ್ಬೋದು ಎಲ್ಲೆಲ್ಲ ಹೋಗ್ತಾರೆ. ರೋಡೆಲ್ಲ ಮುಂದೆ ಎಲ್ಲಿ ಹೀಗೆ. ವೆಲ್ಕಮ್ ಟು ಹಾಂಡೆ ಉಮ್ಲಿಂಗ್ಲ ಗೈಸ್. ಉಮ್ಲಿಂಗ್ಲ ಎಕ್ಸ್ಪಿಡಿಷನ್ ನೋಡಿ ಹಿಂಗಿರುತ್ತೆ. ಓಹೋ
ಜಸ್ಟ್ ಒಂದು ಸ್ಮಾಲ್ ಸ್ಟಾಪು, ಅಂದರೆ ಹಿಂದೆವ್ರಿಗೆಲ್ಲ ವೆಯ್ಟ್ ಮಾಡೋಣ ಅಂತ. टॉवल पे है ना, पहला गियर लगा के चलना धीरे धीरे, आगे ना लूज सैंड आएगा टर्न्स पे, तो थोड़ा आराम से जितना बैलेंस करके चलोगे ना, जितना पिकअप देते रहोगे गाड़ी पे, गाड़ी उठता रहेगा. उसको भी बता दो पीछे, उसको बता दो पीछे, उसको बता दो पहले गियर पे चलना है. ಓಕೆ. ಸೊ ಇಲ್ಲೊಂದು ಬೇರೆಯವ್ರಿಗೆ ಸರ್ ವೆಯ್ಟ್ ಮಾಡೋ ನಿಂತಿದ್ವಿ. ವ್ಯೂ ನೋಡಿ, ನಾವು ಅಲ್ಲಿಂದ ಬಂದಿದ್ದೀವಿ. ಇವಾಗ ಕಂಪ್ಲೀಟ್ ಇದೇ ಥರ ಫ್ಲ್ಯಾಟ್ ಲ್ಯಾಂಡು. ಹಿಂಗೆ ನೋಡಿ ಹೆಂಗೆ ಕಾಣಿಸ್ತಿದೆ ನೋಡಿ ಮಗಿದೆ ವ್ಯೂ. ಓ ಮಗ, ಸ್ಕ್ರೀನ್ಶಾಟ್ ತೊಗೊಂಡು ಹಂಗೆ ವಾಲ್ಪೇಪರ್ ಹಾಕೊಂಬಂತಿದ್ದೆ. ಯಾವುದೋ ಕೋತ್ಮಂಟದ ಅಡ್ಡ ಬಂತು. ಗಾಡಿ ಹೋಗ್ತಾ ಏನಾಗ್ತಿದೆ ಅಂದರೆ ಟೆಂಪ್ರೇಚರು ಪ್ಲಸ್ ಆಕ್ಸಿಜನ್ ಲೆವೆಲ್ ಎರಡೂ ಡ್ರಾಪ್ ಆಗ್ತಿದೆ. ಸೊ ಬೈಕಿಗೆ ನಿಮ್ಗೆ ಅಷ್ಟೊಂದು ಇದು ಬರ್ತಿಲ್ಲ, ಪವರ್ ಸಿಗ್ತಿಲ್ಲ. ಸೋಲೋ ಇರೋರು ಸೆಕೆಂಡ್ ಥರ್ಡ್ಗೆ ಮೂವ್ ಮಾಡ್ಬೋದು, ಬಟ್ ಫಸ್ಟ್ ಪಿಲಿಯನ್ ಇರೋರು ಫಸ್ಟ್ ಗೇರ್ ಅಷ್ಟೇ. ಹಾಂ, ಇದೇ ಹೇಳಿದ್ದು ನಾನು. ಎರಡು ಏನಾಗ್ತಿದೆ ಗೊತ್ತಾ, ಈ ವಾಲ್ ಹೋಗ್ತಿದೆ, ಸೆಂಟ್ರಲ್ ಹೋಗ್ತಿಲ್ಲ ಇದು. ಅಮೇಝಿಂಗ್ ವ್ಯೂ ಮಾತ್ರ. ನಿಮ್ಮ ಮುಂದೆ ಅಡ್ಡ ಬಂದು ಸಾಯ್ತಾವೆ ನೋಡಿ. ಇವಾಗ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಮತ್ತು ಅಲ್ಲಿ ಓಡಾಡೋಕ್ಕೆ ಹೋಗಲ್ಲ. ನೀವು ಜಾಸ್ತಿ ಓಡಾಡ್ಕೊಂಡು ಮಾತಾಡಿದ್ರೆ ಏನಾಗುತ್ತೆ, ಆಕ್ಸಿಜನ್ನು ಜಾಸ್ತಿ ಬೇಕಾಗುತ್ತೆ. ಏನಂತ ಈಗ ಯಾರ್ದು ಸ್ಟಾರ್ಟ್ ಆಗ್ತಿಲ್ಲ ಗಾಡಿ? ಕಿಸ್ಕಾ ಬೇಕು ಯಾರು? ಕುಳ್ಳನಾ? ಯಾರು ಕುಳ್ಳ? हाँ हाँ, 4 मस्किटोस. ऐसा होगा ना तो भाई. मैं शायद फर्स्ट गियर में आया था वो. भागने रहा होगा ना तो पहला गियर डाला. हाँ, ಹೋಗ್ತಾ ಹೋಗ್ತಾ ಅದು ಇನ್ಫ್ಲೇಷನ್ ಜಾಸ್ತಿ ಆಯ್ತಲ್ಲ, ಹೈಟ್ ಜಾಸ್ತಿ ಆಯ್ತಲ್ವಾ, ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ತಾ ಹೋಗ್ತು. ಸೊ ನಾವು ಮಾತಾಡ್ಬೇಕಾದ್ರೆ ಜಾಸ್ತಿ ಹೇಳ್ಕೋಬೇಕಾಗಿದೆ. ಬೈಕ್ ನೋಡಿ ಇವಾಗ 2ನೇ ಗೇರ್ಲಿದೆ, ಫುಲ್ ಥ್ರಾಟಲ್ ಹೋಗ್ತಿಲ್ಲ. ಅದು ಸಿಂಗಲ್ಲು, ಡಿಸ್ಪಿಷನ್ ಇಂದ ಕತೆ ಹೇಗೆ ನೋಡಿ. ಬೆಟ್ಟ ಆಲ್ಮೋಸ್ಟ್ ನಾವು ಅದಕ್ಕೆ ತುದಿ, ಇದು ಬೆಟ್ಟದ ತುದಿಲಿ ಹೋಗ್ತಾ ಇದ್ದೀವಿ. ಸೆಕೆಂಡ್ ಗೇರಲ್ಲಿ ಹೋಗ್ತಿರೋದು ಇವ್ರು ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಅದು ಬೈಕ್ ತಪ್ಕೊಂಡು ಹೇಳೋಕ್ಕಾಗಲ್ಲ ನಾವು. ಇಲ್ಲ ಆಗಲೇಬೇಕು ಫಸ್ಟ್ ಗೇರ್. ಇನ್ನೊಂದೇನೆಂದರೆ ಪಾಪ ಫಸ್ಟ್ ಗೇರಲ್ಲೇ ಹೋಯ್ತು ಅಂದರೆ ಬೈಕಿಗೆ ಓವರ್ ಹೀಟ್ ಆಗುತ್ತೆ, ತುಂಬ ಸ್ಟ್ರಗಲ್ ಆಗುತ್ತೆ. ಅದು ನೋಡಿದ್ರೆ ನನಗೊಂಥರ ಹೊಟ್ಟೆ ಉರಿಯುತ್ತೆ. ಓ ಮೈ ಗಾಡ್, ಏನು ನೋಡಿದು ಶೇಟ್. ಕ್ಲೌಡ್ ಮೇಲೆ ಇದೀವಲ್ಲ ಗುರು ನಾವು, ಕ್ಲೌಡ್ ನಮಗಿನ ಕೆಳಗೆ ಇದೆ. ಅಲ್ಲಿವರೆಗೂ ಹೋಗ್ಬೋದು, ಬಟ್ ಭಯ ಆಗ್ತಿದೆ. ಅಲ್ಲಿ ಬಂದಿದ್ದು ನಾವು ಅವ್ರಿಗೆ ಎಡ್ಜೋರ್ಗೆ ಹೋದ್ರೇನು ಗೊತ್ತಾ, ಇಲ್ಲಿ ಯಾವುದೇ ಥರದ್ದು ಬ್ಯಾರಿಕೇಡ್ ಇಲ್ಲ. ಇನ್ ಕೇಸ್ ಸ್ವಲ್ಪ ಮಿಸ್ ಆಗ್ತದ್ರೂ ತಡೆಯುತ್ತೆ ಅನ್ನೋಕ್ಕೆ. ಇಲ್ಲಿ ಬಿಟ್ಟು ಡೈರೆಕ್ಟ್ ಶ್ರೀಲಂಕಾದಲ್ಲಿ ಇರಬೇಕಾಗಿತ್ತು ನಾವು. ಅದಕ್ಕೆ ಫೋಟೋ ವೀಡಿಯೋಗೋಸ್ಕರ ಅಂದ್ಬಿಟ್ಟು ನಮ್ಮದು ಲೈಫೆಲ್ಲ ರಿಸ್ಕ್ ಇರೋಷ್ಟು ಮೂರ್ಖ ಅಲ್ಲ ನಾನು. ಎಷ್ಟು ರೆಕಾರ್ಡ್ ಆಗುತ್ತೆ ಆಗಲಿ, ಇದಕ್ಕಿನ್ನ ಬೇಕಾ, ಸಾಕಿತ್ತು ಅಲ್ವಾ. ನಾವು ಅಲ್ಲಿ ಬಂದಿದ್ದ ಇವಾಗ ಎಲ್ಲಿ ಹೆಂಗಿ ಪರವಾಗಿಲ್ಲ. ಸ್ವಲ್ಪ ಸೆಕೆಂಡ್ ಗೇರಲ್ಲಿ ರೋಡ್ ಸಿಗ್ತಿದೆ, ಇಲ್ಲಿ ರೋಡ್ ಫ್ಲಾಟ್ ಇದೆಲ್ಲ, ಅದಕ್ಕೆ ಅನ್ಸುತ್ತೆ. ಮೇಲೆ ಎತ್ತಬೇಕು ಇವಾಗ. ಏನು ನನಗೆ ಮಣ್ಣು ಕಾಯಿಸ್ತಾದಂಗೆ ಆಗಿದೆ. ಗಾಡಿ ಫಿಸ್ಟೈಲ್ ಆಗುತ್ತೆ ನೋಡಿ. ಎವ್ರಿ ಟರ್ನು ಎಷ್ಟು ಕಷ್ಟ ಆಗ್ತಾ ಹೋಗುತ್ತೆ ಅಂದರೆ, ಇಲ್ಲಿ ಸ್ವಲ್ಪ ಪರವಾಗಿಲ್ಲ, ಅಲ್ಲೆಲ್ಲ ಕಂಪ್ಲೀಟು ಲೂಸ್ ಸ್ಯಾಂಡು. ಕಾಲಿಟ್ಟಿದ್ರೂ ಕಾಲು ಸ್ಪೀಡ್ ಆಗುತ್ತೆ ನೋಡಿ.
ನಮ್ಮ ಎಲ್ಟಿಗ ಫುಲ್ ಲೋಡೆಡ್ ಗಾಡಿ ಗುರು. 7 ಜನ 5 ಜನ ಗೊತ್ತಿಲ್ಲ, ಲೋಡೆಡ್ ಗಾಡಿ ವಿತ್ ಲಗೇಜು ಹೆಂಗೆ ಹೇಳ್ಕೊಂಡು ಹೋಗ್ತಾ ಇದೆ. 19,000 ಫೀಟ್ ಹೈಟಲ್ಲಿ ಮುಟ್ಕೊಂಡು ಹೋಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಗಾಡಿ ಪವರ್ ಇದೆ ಬರೋದು 1500 cc ನ್ಯಾಚುರಲ್ ಆಸ್ಪಿರೇಟೆಡ್ ಟರ್ಬೋ. ಇಲ್ಲ ಅಂದ್ರೂ ನೋಡಿ ಹೆಂಗೆ ಇಳಿತಿದೆ, ಹೆಂಗಿರು ಇಲ್ಲಿ ನೋಡಿ ನಿಮಗೆ. ಲಿಟ್ರಲಿ ಹೆಂಗೆ ಹೋಗ್ತಿದ್ದೀವಿ ಅಂದರೆ ಟಾಪ್ ಆಫ್ ದಿ ಮೌಂಟೇನ್. ಇದಕ್ಕಿನ್ನ ಹೈಟ್ ಯಾವುದೂ ಇಲ್ಲ. ಮೋಟರಬಲ್ ರೋಡು, ಟಾಪ್ ಆಫ್ ದಿ ವರ್ಲ್ಡ್ ಗುರು. ಅಲ್ಲೊಂದಿದೆ ನೋಡಿ, ಅದೆಲ್ಲ ಹೋಗಿ ಟ್ರೈ ಮಾಡ್ಬೋದು. ಯಾಕಂದರೆ ಗೊತ್ತಿಲ್ಲಲ್ಲ, ಫಸ್ಟ್ ಟೈಮ್ ಬೇರೆ ಬರ್ತಾ ಇರೋದು. ಗಾಡಿಗೆ ಇವಾಗ ಆಕ್ಸಿಜನ್ ಕಮ್ಮಿ ಇದೆ. ಬಂತು ನೋಡಿ, ಫುಲ್ಲು ಇದು ಕಿಕ್ ಸ್ಯಾಂಡ್. ಏನಪ್ಪ ಹೋಗೋದಿಲ್ಲಿ. ಸ್ವಲ್ಪ ಎಕ್ಸ್ಪೆಕ್ಟ್ ಕೊಟ್ಟರೆ ಹಿಂದೆ ಟೈರು ಸ್ಪಿನ್ ಆಗೋಕ್ಕೆ ಶುರು ಆಗುತ್ತೆ. ಯಾಕೆಂದರೆ ಗ್ರಿಪ್ ಇಲ್ಲ ಅಲ್ಲಿ, ಈಗ ಟ್ರ್ಯಾಕ್ಷನ್ ಸಿಗಲ್ಲ. ಹಿಂಗಿದೆ ನೋಡಿ ಸ್ನೇಹಿತರೆ ಇದು. There was a shortcut, no? But it will not pull, I guess. कौन सा? ऐसा नहीं है, ऐसा there was a shortcut. नहीं, क्यों मिला थोड़ी है. ನೋಡಿ ಅದು ಹೆಂಗಿದೆ. अभी बहुत आगे है. यहाँ से दिखता है कौन? मतलब जो पास है. ಇದು ಗಿಡಗಳು ನೋಡಿ ಹಿಂಗಿದೆ. ಮೋಸ್ಟ್ ಪ್ರಾಬ್ಲಿ ಇದು ಎಲ್ಲಿ ಈ ಥರ ಜಾಗದಲ್ಲಿ ಮಾತ್ರ ಬೆಳೆಯೋಕ್ಕೆ ಸಾಧ್ಯ ಅನಿಸುತ್ತೆ. ನಮ್ಮ ಕಡೆ ಎಲ್ಲ ಈ ಥರ ನೋಡೋಕ್ಕೆ ನಾವು ನೋಡಿಲ್ಲ. ಬಂದರೆ ಡಿಫ್ರೆಂಟ್ ಫೀಲಿಂಗು ಸೀರಿಯಸ್ಲಿ. ಒಂಥರ ಎಲ್ಲ ಮೌಂಟೇನ್ ಕಲರು ಡಿಫ್ರೆಂಟ್ ನೋಡಿ. ಇಲ್ಲೇ ಗ್ರೀನ್ ಮೌಂಟೇನ್ ಇದೆ, ಗ್ರೀನ್ ಕಲರ್ ರಾಕ್ಸ್. ಅವ್ರವ್ರು ಮಾತಾಡ್ಕೊಂತವ್ರೆ, ಗೊತ್ತಿಲ್ಲಪ್ಪ. ನೋಡಿ ಹಿಮಾಲಯಗಳ ಶ್ರೇಣಿ, ಹಿಮಾಲಯ ಪರ್ವತಗಳು. ಆ ವೈಸರ್ನ ತೆಗೆದ್ರೆ ಥಂಡ ಹವಾ ಬರ್ತದಲ್ಲ, ತಣ್ಣನೆ ಗಾಳಿ, ತಂಗಾಳಿ ಅಂತ ಹಾಡು ಹೇಳ್ಕೊಂಡು ಹೋಗ್ತಾ ಇದ್ರೆ ಮಜನೇ ಬೇರೆ ಗುರು ಈ ಟೆರೇನಲ್ಲಿ.
ವೆಜಿಟೇಷನ್ ಅಂದರೆ ಒಂದು ಪ್ಲ್ಯಾಂಟ್ಸ್ ಅದು, ವೆಜಿಟೇಷನ್ ಕೇಳೋಕ್ಕಾಗಲ್ಲ. ಬಂತಪ್ಪ ಹಿಮಾಲಯ ಪರ್ವತಗಳು, ಫುಲ್ಲಿ ಸ್ನೋ ಮೌಂಟೇನ್. ಚಿಸೂಲ್ 77 ಇದೆ, 7 ಕಿಲೋಮೀಟ್ರು. ಅಲ್ಲಿ ನಾವು ಅವಾಗಲೂ ನೋಡಿದಾಗ ಅದು ಉಮ್ಮಿಂಗ್ಲೇ ಬಂದ್ಬಿಟ್ಟು 37 ಇತ್ತು. ಸೊ ಪ್ರಾಬ್ಲಿ ಒಂದು 7 ಕಿಲೋಮೀಟ್ರ್ ಬಂದರೆ ಇನ್ನೂ 30 ಕಿಲೋಮೀಟ್ರ್ ಹೀಗೆ ಹೋಗಬೇಕು. ಜೈ